ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೈಪ್ ಬಟನ್ ಕೊಡಿ. ಸ್ವಲ್ಪ ವಿಡಿಯೋ ಲೇಟ್ ಆಯ್ತು, ಯಾಕಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ. ಅದಕ್ಕೆ ನೀವು ಹೋಗಿಲ್ವಾ ದೇವಸ್ಥಾನಕ್ಕೆ? ಹೌದು ಹೋಗಿಲ್ಲ. ಮಾರಾಣಿ ಕುಂತಿದ್ದಾಳ. ಮಿಂಚು ಸೆಂಚು ಏನಾದ್ರು ತಿಂತೀರಾ? ಫ್ರೆಶ್ ಆಗಿ ಬರ್ರಿ, ಏನಾದ್ರು ಕೊಡ್ತೀನಿ ತಿನ್ನೋದು. ಸರಿ. ಅದಕ್ಕೆ ಇವಾಗ ಕಾಲೇಜ್ ಫೀ ಕಟ್ಟಿಲ್ಲ ಅಂತ ಅಪ್ಪ ಹೆಂಗೆ ಹೇಳಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅಕ್ಕಗೆ ಏನಾದ್ರು ಫೋನ್ ಹಚ್ಚಿ ಹೇಳಿದ್ರೆ ಅಕ್ಕಗಳು ರೊಕ್ಕ ಎಲ್ಲಿಂದ ಬರಬೇಕು? ಅಕ್ಕಿ ಆದ್ರೂ ಈಗ ದುಡಿಯಂಗಿಲ್ಲ ಬಿಡಂಗಿಲ್ಲ. ಇದಕ್ಕೇನಾರ ಒಂದು ದಾರಿ ಹುಡುಕ್ಬೇಕಲ್ಲ. ಏನು ಮಾರಾಣಿ ಅವ್ರು ಈಗ ಬರ್ತಿದ್ದೀರಾ? ಯಾಕೆ ಇಷ್ಟೊಂದು ಲೇಟು? ಅದು ಸ್ವಲ್ಪ ಲೇಟ್ ಆಯ್ತು ಚಿಕ್ಕಮ್ಮ. ಅದು ನಾನು ಕಾಲೇಜ್ ಫೀ ಕಟ್ಟಿಲ್ಲಲ್ಲ, ಕಾಲೇಜ್ ಫೀ ಕಟ್ಟೋದಿತ್ತು. ಕಾಲೇಜ್ಗೆ ಹೋಗಿ ಯಾರು ಉದ್ದಾರಾಗ್ಯಾರ, ಸುಮ್ಮನೆ ಮನೆಗೆ ಇದ್ದು ಬಿಡು, ಅದು ಫೀ ಯಾರು ಉಳಿಯುತ್ತೆ. ಅದು ಹಂಗಲ್ಲ ಚಿಕ್ಕಮ್ಮ, ನಾನು ಕಾಲೇಜ್ ಫೀ ಕಟ್ಟಲೇಬೇಕು. ನಂದು ಇದೊಂದು ವರ್ಷ ಇದೆ, ಮುಗಿದು ಬಿಡುತ್ತೆ. ಆಮೇಲೆ ನಾನು ಜಾಬ್ ಮಾಡಿ ನಿಮ್ಗೆಲ್ಲ ಕೊಡ್ತೀನಿ ಅವಾಗ. ನಿಮ್ಮ ಅಕ್ಕನ ಹಿಂಗೆ ಅಂದ್ಲು, ಈಗ ಮದುವೆ ಮಾಡ್ಕೊಂಡು ಹೋಗಿ ಕುಂತಾಳ ನೋಡ ಆರಾಮ್ ರಾಣಿ ತರ. ಅಲ್ಲ, ಅಕ್ಕ ಏನ್ ಪೂರ್ತಿ ಜಾಬ್ ಕಲ್ತಿಲ್ಲಲ್ಲ, ಅಕ್ಕ ಅರ್ಧಂಬರ್ಧ ಬಿಟ್ಟು ಎಷ್ಟೆಲ್ಲ ನೋಡ್ಕೊಂಡಿದ್ದಾಳೆ ನಿಮ್ಮನ್ನೆಲ್ಲ. ಏನೇ ನನಗೆ ವಿರುದ್ಧ ಮಾತಾಡ್ತೀಯ? ಅಯ್ಯೋ ಚಿಕ್ಕಮ್ಮ, ನಾನೇನ್ ತಪ್ಪಾಗಿ ಹೇಳಿಲ್ಲಲ್ಲ, ಇದ್ದಿದ್ದೇ ಹೇಳ್ತಿದ್ದೀನಿ ನಾನು. ಅಂದ್ರೆ ನಿಮ್ಮ ಅಕ್ಕನ ನಾನೇ ಕಾಲೇಜ್ ಬಿಡಿಸಿದ್ನಿ ಅಂತಾನ. ಅವಳಿಗೆ ಕಾಲೇಜ್ ಹೋಗೋದಕ್ಕೆ ಇಷ್ಟ ಇತ್ತು, ನೀನೇ ಬೇಡ ಅಂತಂದು ಅವಳು ಬಿಟ್ಲು. ಆಮೇಲೆ ಜಾಬ್ ಮಾಡೋದಕ್ಕೆ ಅಲ್ಲಿ ಇದಕ್ಕೆ ಹೋದ್ಲು. ಇವಾಗ ಮದುವೆ ಆಗಿ ಮತ್ತೆಲ್ಲ ದುಡ್ಡು ಕೊಡ್ತಿದ್ಲಲ್ಲ, ಅದ್ರಾಗ ಏನಿದೆ? ನಾನು ಹೇಳೋದು ನಿಜನೇ ಇದೆ. ಚಿಕ್ಕಮ್ಮ ಹೊಡಿಬೇಡಿ ಚಿಕ್ಕಮ್ಮ, ಹೊಡಿಬೇಡಿ, ನೋವು ಆಗುತ್ತೆ. ಮತ್ತೆ ನಂಗೆ ಇದ್ರ ಮಾತಾಡ್ತೀಯನ? ನಿಮ್ಮ ಅಕ್ಕ ದೊಡ್ಡ ಕಿಸಿದು ದಬ್ಬ ಕೇಳ ನೋಡೆಲ್ಲ. ಸುಮ್ನೆ ಹೋಗಿ ಅಡಿಗೆ ಮಾಡೋಗು. ಸರಿ ಚಿಕ್ಕಮ್ಮ. ಅಕ್ಕ ಇದ್ದಿದ್ರೆ ಇದೆಲ್ಲ ಕಷ್ಟನೇ ಬರ್ತಿದ್ದಿಲ್ಲ. ಇರ್ಲಿ ಬಿಡು, ಅಕ್ಕ ಒಂದು ಒಳ್ಳೆ ಮನೆ ಸೇರಿದಾಳಲ್ಲ. ಯಾಕೆ ನೀವು ಡೈಲಿ ಇದೇ ಜಾಗ ಕರ್ಕೊಂಡ್ ಬರ್ತೀರಾ? ಬೇರೆ ಜಾಗಕ್ಕೆ ಹೋದ್ರೆ ಯಾರಾದ್ರೂ ನೋಡಿದ್ರೆ ಅಂತ. ಯಾರಾದ್ರೂ ನೋಡಿದ್ರೆ ಏನಾಯ್ತು? ನಾವಿಬ್ರು ಹೆಂಗಾದ್ರೂ ಮದ್ವೆ ಆಗೋರಲ್ಲ. ಹೌದು, ಆದ್ರೆ ಮುಂದೆ ಯಾವಾಗಾದ್ರೂ ಆಗೋರು, ಇವಾಗೆಲ್ಲ ಅದೆಲ್ಲ ಬೇಡ ಅಂತ. ನೀವೇನ್ ಬಿಡಿ, ಅಷ್ಟೊಂದು ಶ್ರೀಮಂತರಿದ್ದೀರಾ, ಯಾಕೆ ಅನ್ಸ್ತೀರಾ ಅಂತ ನನ್ಗೆ ಗೊತ್ತಾಗ್ತಾನೆ ಇಲ್ಲ. ಯಾಕಂದ್ಬೇಕಂದ್ರೆ ನಿಮ್ಮ ಅಕ್ಕ ಇದಾಳಲ್ಲ, ನಿಮ್ಮ ಅಕ್ಕ ಮೊದ್ಲೇ ಎಲ್ಲ ಹಚ್ಕೊಟ್ಟು ಮತ್ತೆ ನಿಂದು ಮದ್ವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಅದು ಅಲ್ಲದೆ ನೀನೇನು ಅವರು ಅಮ್ಮನ ಮಗಳಲ್ಲ, ನೀನು ಮಲ್ತಾಯಿ ಮಗಳು. ಆಮೇಲೆ ನೀನ್ ಒಳ್ಳೇದಾಗ್ತೀಯ ಅಂತಂದ್ರೆ ನಿಮ್ಮ ಅಕ್ಕಗೆ ಇಷ್ಟ ಆಗ್ಬೇಕಲ್ಲ. ಹೌದಾ? ಇಷ್ಟು ಬೆರಕಿದಾಳ ನಮ್ಮಕ್ಕ? ಅಲ್ಲಿ ಬಂದ ಹಂಗೆಲ್ಲ ಮಾಡ್ತಿದ್ದಾಳ? ಹೌದು, ಈಗೆಲ್ಲ ಅಧಿಕಾರ ಅವಳದೇ, ಎಲ್ಲ ನಿಭಾಯಿಸ್ತಾ ಇರೋದು ಅವಳೇ. ಇವಾಗ ಎಲ್ಲಾರ ಕೈ ಆಡಿಸ್ತಾಳೆ, ಕುಣಿಸ್ತಾಳೆ ಎಲ್ಲಾರ್ನು. ಏನು ಹಂಗ್ ಮಾಡ್ತಾಳ? ಯಾಕೆ ನಿಮ್ಮ ಮಮ್ಮಿ ಅವ್ರನ್ನ ಹೊರಗೆ ಹಾಕ್ಬೇಕಲ್ಲ? ಹೊರಗೆ ಹಾಕೋದಕ್ಕೆ ಎಲ್ಲ ಹೆಂಗ್ ಹಾಕ್ಬೇಕು ಹೇಳು? ಅವಳದೇನು ತಪ್ಪಿಲ್ಲಲ್ಲ, ಹಂಗಾಗಿ ಯಾರು ಹೊರಗೆ ಹಾಕಕ್ಕೆ ರೆಡಿ ಇಲ್ಲ. ನೀನ್ ಯೋಚನೆ ಮಾಡ್ಬೇಡ, ನಾನ್ ಮದುವೆ ಆಗಿ ಬಂದೆ ಅಂದ್ರೆ ಎಲ್ಲ ನನ್ನ ಕೈಯಲ್ಲಿ ರೌಂಡ್ ರೌಂಡ್ ತೆಗಿಸ್ತೀನಿ. ಅಂದಂಗೆ ನಿಮ್ಮ ಅಕ್ಕಂದು ಆಸ್ತಿ ಬಂತ? ಯಾವುದು? ಅದೇ ನಿಮ್ಮ ಅಕ್ಕಂದು ಅಲ್ಲೂ ಏರ್ಪೋರ್ಟ್ ರೋಡ್ ಅಲ್ಲಿ ದೊಡ್ಡದು ಲ್ಯಾಂಡ್ ಇದೆಯಲ್ಲ, ಅದೆಲ್ಲ ಬಂದಿಲ್ವಾ ಇನ್ನು? ಗೌರಿದಾ? ಇಲ್ಲ, ಅದಿನ್ನು ಕೋರ್ಟಲ್ಲಿದೆ. ಅದು ಕೋರ್ಟಲ್ಲಿ ಡಿಸೈಡ್ ಆಗಿ ಬರೋದಕ್ಕೆ ನೀ ಎಷ್ಟು ವರ್ಷ ಆಗುತ್ತೋ ಏನೋ. ಹೌದಾ? ಇನ್ನೂ ಆಗಿಲ್ಲ? ಆಯ್ತಂದ್ರೆ ಬೇಗ ನಿನ್ನ ಹೆಸರಲ್ಲಿ ಮಾಡಿಸ್ಕೊ. ಯಾಕೆ? ನಾಳೆ ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ? ಕೋಟಾನ್ಗದ್ಲೆ ಬೆಲೆ ಬಾಳುತ್ತೆ ಅದು. ಅಲ್ಲಿ ಏನಾದ್ರೂ ಫ್ಯಾಕ್ಟ್ರಿ ಹಾಕ್ಬಿಟ್ರೆ ಸೂಪರ್ ಆಗಿರುತ್ತೆ, ನಮ್ ಲೈಫೇ ಸೆಟ್ಲು. ಹೌದಾ? ಸರಿ, ನಾನೆಲ್ಲ ಮಾಡ್ತೀನಿ, ಏನ್ ಚಿಂತೆ ಮಾಡ್ಬೇಡ. ಅದಕ್ಕೆ ನೀನಂದ್ರೆ ನಂಗೆ ಇಷ್ಟ, ನೀನೆಲ್ಲ ಜವಾಬ್ದಾರಿ ನಡೆಸ್ಕೊಂಡು ಹೋಗ್ತೀಯ. ಆಮೇಲೆ ಅದು ಮರಿಬೇಡ. ಇಲ್ಲ, ಮರೆಯಲ್ಲ. ನೀವು ಅಂದ್ರೆ ನನಗೇನು, ಹೋಟೆಲ್ ಟ್ರಿಪ್ ಎಲ್ಲ ಹೋಗೋಣ. ಯಾವಾಗ ಖಾಲಿ ಇರ್ತೀಯ ಹೇಳು, ಗೋವಾಕ್ ಹೋಗೋಣ. ಇವಾಗ ಏನ್ ಬೇಡ, ಹೇಳ್ತೀನಿ. ಅಂದ್ರೆ ಸಡನ್ ಆಗಿ ಟ್ರಿಪ್ ಅಂದ್ರೆ ಯಾರು ಹ್ಞೂ ಅನ್ನಲ್ಲ. ಅದಕ್ಕೆ ಕಾಲೇಜ್ ಟ್ರಿಪ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಹೋಗೋಣ. ಮತ್ತೆ ಅಲ್ಲಿ ತನ ಹಿಂಗೆನಾ? ಹ್ಮ್ ನೋಡು ಎಷ್ಟು ಹಾಯಾಗಿ ಅನಿಸಿದ್. ಹೌದು, ನಾನು ಇಷ್ಟೆಲ್ಲ ಕಾಲೇಜ್ ಬಿಟ್ಬಿಟ್ಟು ಬರಾಕತ್ತೀನಿ. ನಾಳೆ ನಾನು ಫೇಲ್ ಆದ್ರೆ ಏನ್ ಮಾಡೋದು? ಅಯ್ಯೋ, ಕಾಲೇಜ್ ಅಟೆಂಡೆನ್ಸ್ ತಾನೇ ನಾನ್ ಮಾಡಿಸ್ತೀನಿ, ನೀನೇನ್ ಚಿಂತೆ ಮಾಡಬೇಡ, ಎಲ್ಲ ನನ್ನ ಕೈಲೇ ಬರುತ್ತೆ. ಇನ್ನು ಹೆಂಗಾದ್ರೂ ದೊಡ್ಡಪ್ಪ ಹೇಳ್ಬಿಟ್ಟಿದ್ದಾರೆ, ಕಾಲೇಜ್ ಇದ್ದು ಸ್ಕೂಲ್ ಇಂದು ನೀನೇ ನೋಡ್ಕೊ ಅಂತ. ನಾನಿದ್ದೀನಿ, ನೀನ್ ಚಿಂತೆ ಮಾಡಬೇಡ. ನೀನ್ ಪಾಸ್ ಮಾಡ್ಬೇಕಲ್ಲ, ಅಷ್ಟೇ, ಮಾಡಿಸ್ತೀನಿ ತಗೋ. ಸರಿ. ಸ್ವಲ್ಪ ಓದ್ಕೋ, ಹೆಂಗಾದ್ರೂ ಮಾಡಿ ಎಕ್ಸಾಮ್ ಕುಂದ್ರಿಸಿ ಮಾಡಿಸ್ತೀನಿ. ನಿಜಾಲು? ನಿಜವಾಗ್ಲು. ನಿಂದ್ರು, ಫೋನ್ ಬಂತು, ಒಂದಿಟ ಬರ್ತೀನಿ. ಹಲೋ. ಅಮ್ಮ ಹೇಳು. ಅಲೋ, ಇವತ್ತಾಕಿ ಈಕಿನ್ ಮೀಟ್ ಆಗ್ತೀನಿ ಅಂತ ಇದ್ದಲ್ಲ, ಹೋಗೇ ಇಲ್ಲ? ನನ್ನ ಫ್ರೆಂಡ್ ಸಾವ್ಕಾರ ಮಗಳನ್ನ. ಮಾಮ್, ಹೋಗ್ತೀನಿ, ಒಂದ್ 5 ನಿಮಿಷ, ಈಗ ಅಲ್ಲಿಗೆ ಹೋಗ್ತೀನಿ ತಾಳು. ನೋಡು, ಹೆಂಗಾದ್ರ ಮಾಡಿ ಒಪ್ಪಿಸ್ಕೊಂಡ್ ಬಾ. ಅವ್ರು ಇಡೀ ಊರಿಗೆ ಸಾವ್ಕಾರ ಅದಾರ. ಆ ಸಂಬಂಧ ಏನಾದ್ರು ಸಿಕ್ಬಿಟ್ರೆ ಮುಗಿತಲ್ಲ, ದೊಡ್ಡ ಶ್ರೀಮಂತರ ಆಗಿಬಿಡ್ತೀವಿ ಇವ್ರಕಿನ. ಅದ್ರ ಚಿಂತೆ ಬಿಡಮ್ಮ, ನಾನು ಹುಡುಗಿಯರ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್, ನೀ ಚಿಂತೆನೆ ಮಾಡ್ಬೇಡ. ಯಾರ್ದು ಫೋನು? ನಮ್ಮಮ್ಮ ಮಾಡಿದ್ದು. ಇವಾಗ ಯಾಕೆ? ಅದು ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅದ್ರ ಡೀಲ್ ಮಾಡೋದಕ್ಕೆ ಹೋಗ್ತೀಯಾ ಇಲ್ವಾ ಅಂತ ಕೇಳೋದಕ್ಕೆ. ಅದೇನಾದ್ರೂ ನಮ್ ಕಡೆ ಆಗಿಬಿಟ್ರೆ ನಾವು ಗೌರಿ ಗಂಡನ್ಕಿನ್ನ ಫುಲ್ ಶ್ರೀಮಂತರಾಗ್ತೀವಿ. ಹೌದಾ? ಹಂಗಿದ್ರೆ ಅಂತವಕ್ಕೆಲ್ಲ ಡಿಲೇ ಮಾಡ್ಬಾರ್ದು. ಮೊದ್ಲು ನೀನ್ ಹೋಗು, ಎದ್ದೇಳು. ಇರ್ಲಿ ಬಿಡು, ಹೋಗ್ತೀನಿ ಇನ್ನೂ ಸ್ವಲ್ಪ ಬಿಟ್ಟು. ಇಲ್ಲ, ಇವಾಗ ಹೋಗು, ನೀನು ಎದ್ದೇಳು, ಹೋಗಿ ಬೇಗ ಬಾ, ಆಯ್ತಾ? ಇಲ್ಲ, ನಂಗೆ ಬೇಗ ಬರಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನಡೀತಾ? ನಡೆಯುತ್ತೆ, ನನಗೇನು.
ಸರಿಯಾಗಿದ್ರೆ ಬರ್ಲಾ? ನಾನೇನಾದ್ರೂ ಇವನ್ನ ಮದುವೆ ಆದ್ರೆ ಲೈಫಲ್ಲಿ ಸೆಟ್ಲು. ಇವಾಗ ಹೆಂಗ್ ಹೋಗ್ಲಿ, ಆಟೋಕ್ ಹೋಗ್ಲಾ ನಡ್ಕೊಂತ ಹೋಗ್ಲಾ? ಆಟೋಕ್ ಹೋದ್ರೆ 100 ರೂಪಾಯಿ. ಏ ಮಂಜುಳ, ಯಾಕೆ ಯೋಚನೆ ಮಾಡ್ತೀಯ? 100 ರೂಪಾಯಿ ಈಗ ಕಳೆದ್ರೆ ಮುಂದೆ ಕೋಟ್ಯಾಧೀಶ್ವರಿ ಆಗ್ತೀಯ. ಅಯ್ಯೋ, ಮುಂದೆ ಯೋಚನೆ ಮಾಡಿದ್ರಾತು. ಇವಾಗ ಜಾಗ ಖಾಲಿ ಮಾಡೋಣ. ತುಂಬಾನೇ ಬಿಸಿಲು, ನನ್ನ ಸ್ಕಿನ್ ಟ್ಯಾನ್ ಆದ್ರೆ ಐ ಶುಡ್ ಮೇಂಟೈನ್ ಮೈ ಸ್ಕಿನ್. ನೋಡಂಜಲಿ, ಬೇಗ ಬೇಗ ಬಾಂಡೆ ತಿಕ್ಕಿ ಆ ದನದ ಕೊಠಡಿಯಾಗ ಫುಲ್ ಏನು ಸಗಣಿ ಬಿದ್ದೈತಿ, ಎಲ್ಲ ಬಳದ್ಬಿಡಿ ಏನು. ಆಮೇಲೆ ಹಾಲು ಹಿಡ್ಕೋಬೇಕು, ನಾ ಬಂದು ಹಿಡ್ಕೊಂತೀನಿ. ಚಿಕ್ಕಮ್ಮ, ನಂದು ಓದೋದಿದೆ ಚಿಕ್ಕಮ್ಮ, ಓದೋದಿದ್ದಿದ್ದ. ಫಸ್ಟ್ ಅದನ್ನೆಲ್ಲ ಮುಗಿಸು. ಆಮೇಲೆ ಮಂಜುಳ ಬಂದ್ರೆ ಆಕೆಗೆ ಹಾರ್ಲಿಕ್ಸ್ ಇಟ್ಟಿನಿ, ಹಾಕೊಡು. ಸರಿ ಚಿಕ್ಕಮ್ಮ. ಆಮೇಲೆ ನಿಮ್ಮ ಅಪ್ಪ ಬಂದ್ರೆ ಹೇಳು, ನಾನು ಇಲ್ಲೇ ಫಂಕ್ಷನ್ಗೆ ಹೋಗಿರ್ತೀನಿ ಅಂತ ಹೇಳಿ. ಅವ್ರು ಊಟಕ್ಕೆ ಹಚ್ಕೊಡು. ರೊಟ್ಟಿ ಒಂದು ಮಾಡ್ಬೇಕು, ಮಾಡು ಒಂದಿಟ. ಅನ್ನ ಪಲ್ಯ ಮಾಡೀನಿ. ಸರಿ ಚಿಕ್ಕಮ್ಮ. ಅಂಜಲಿ, ಏ ಅಂಜಲಿ, ಯಪ್ಪ ಏನಿದೆ ಫುಲ್ ಶಿಕ್ಕಿ. ಅಂಜಲಿ ಬಾರ ಲಗು. ಏನ್ ಮಂಜುಳ, ಅವ್ವ ಏನ್ ಇಟ್ಟಿಲ್ಲಣ ಕುಡಿಯಕ್ಕ ತಿನ್ನಕ? ನಿಂಗೋಸ್ಕರ ಬೋರ್ಮಿಟ ಇಟ್ಟ ಅಂತ. ಅಲ್ಲಿ ಒಳಗೈತ್ ನೋಡ್, ಕುಡಿಯೋದು. ತಗೊಂಡ್ ಬಂದ್ರೆ ಇನ್ನೇನ್ ಕೈ ಸಗಲ್ಲ. ನೋಡು, ನಿನ್ ಕೆಲ್ಸ ನೀನ್ ಮಾಡ್ಕೊ, ನಾನೇನ್ ಮನಿ ಕೆಲ್ಸ ಹೇಳಾಗತ್ತಿಲ್ಲ. ಅಟ್ಲೀಸ್ಟ್ ನಿನ್ ಕೆಲ್ಸನಾದ್ರೂ ನೀನ್ ಮಾಡ್ಕೊಳಕ್ಕಾಗಲ್ಲನ? ನೋಡು, ನೀನು ವಾದ ಮಾಡ್ಬೇಡ, ನಾ ಹೇಳ್ದಷ್ಟು ನೀ ಮಾಡು, ಇಲ್ಲ ಅವ್ರು ನಿಂತ ಹೇಳ್ಬೇಕಾಗ. ನೋಡು, ನಾನು ಗೌರಿ ಅಕ್ಕ ಅಲ್ಲ, ನೀ ಹೇಳ್ದಂಗೆ ಕೇಳ್ಕೊಂಡು ಕುಣಿಯಕ್ಕ. ನಂದ ಕೆಲಸ ರಗಡೆ ಐತಿ. ಕುಡಿತಿದ್ರ ಕುಡಿ, ಇಲ್ಲಾದ್ರೆ ಬಿಡು. ಎಷ್ಟು ಸೊಕ್ಕನಿಂದ ಮಾಡ್ತೀನಿ ನೀನು. ಅಯ್ಯಯ್ಯೋ ಕಣ್ಣು ಉರಿತಿದೆ ನಂಗೆ, ಕಣ್ಣು ಉರಿತಿದೆ. ಏ ಮಂಜುಳ, ಏನಂತ? ಕಣ್ಣೂರಿ ನೋಡ್ಕೊಳಕ್ ಆಗ್ತಿಲ್ಲ. ಓದ್ತೀನಿ ಬಾಯ್ಲೆ. ಏನಾದ್ರೂ ಹೋಗಿರ್ಬೇಕು. ಏನು ಹೋಗಿಲ್ಲ, ಒಳಗಡೆ ಹೋಗೋಣ, ಫುಲ್ ಹೋಗಿ ಬಂತು, ಅದಕ್ಕೆ ಕಣ್ಣೂರಿ ಬರ್ತೀನಿ. ಮಂಜುಳ, ಏ ಮಂಜುಳ, ಯಾಕೆ ಆಗತ್ತಿ? ಏನಾತ್ ನೋಡನ್ ತೆಗಿ ಕಣ್ಣ. ಏ ಅಂಜಲಿ, ಏನಾದ್ರು ಮಾಡಿದಿನಕಿ? ಅವ ಅವ ಅಯ್ಯ ಕುಸ, ಅಳ್ಕೊಂತ ಕುಂತ್ರ ಏನಾಗತ್ತವ? ಕಣ್ ತೆಗಿ. ಅವ ಅಡ್ಗೆ ಮನೆಗೆ ಹೋಗಿದ್ದ, ಕಣ್ಣು ಉರಿಯಾಕತ್ತಾವ, ಫುಲ್ ಕಣ್ಣು ಬಾಳ ನೋವಾಕತ್ತಾವ ನಂಗ. ಅಯ್ಯ, ನೀ ಯಾಕೋ ಅಡ್ಗೆ ಮನೆಗೆ ಹೋಗಾಕೋದಿ? ನಿಂಗೆ ಯಾಕೆ ಹೋಗಂತ ಹೇಳಿದ್ರ ಅಲ್ಲಿಗೆ? ಅದು ಏನಾರ ತಿನ್ನಾಕ ಐತೇನ ಅಂತ ಕೇಳದ್ನ. ಏಕಿ ಅಲ್ಲೇ ಒಳಗೈತ್ ನೋಡ್, ಕುಡಿ ಹೋಗಂತ ಅಂದ್ಲು. ನಾನು ಹಿಂಗೆ ಏನ್ ಹೇಳೋದಿದ್ದೆ, ಆಕೆ ಬಂದ ತಕ್ಷಣ ಆಕೆ ಕೊಡ ಅಂತ ಇದ್ನಿಲ್ಲ. ಅದು ಚಿಕ್ಕಮ್ಮ, ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ಳಿ ಅಂತ ಅಂದೆ. ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ಳೋದಾಗ ನೀ ಎದಕ್ಕದಿ? ನಿನ್ಗೆ ಹೇಗ್ ಕೆಲಸ ಒಂದ್ ಮಾಡಕ್ಕಾಗಲ್ಲ ನಿಮ್ಗೆ? ನಾಳೆ ನನ್ನ ಮಗಳ ಕಣ್ಣಿಗೆ ಏನ್ ಕಿನ್ನರ ಆತಂದ್ರೆ ಮೊದ್ಲ ಮಿಸ್ ಮಾಡೆಲ್ ಆಗ್ಬೇಕನ್ನೋ ಆಸೆ ಐತೆಕಿ. ಹೌದು ಮಮ್ಮಿ, ಈಕಿ ನೋಡು ನನಗೆ ಎಲ್ಲ ಹೆಂಗ್ ಮಾಡಕತ್ತಾಳ. ಹೋಗಕ್ಕಿಗೆ ಏನೈತ್ ನೋಡು, ಮಾಡೋಗು. ಮಗಳ ನಡಿವ, ದವಾಖಾನಿಗೆ ಹೋಗು, ನಡಿ, ಹೋಗಿ ತೋರ್ಸ್ಕೊಂಡ್ ಬರೋಣ. ಸರಿ ಮಮ್ಮಿ, ಹೋಗು ನಡಿ. ನೋಡ, ಇದ ಲಾಸ್ಟ್. ನನ್ನ ಮಗಳು ಏನಾರ ಆತ, ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಕರ್ಪೂರ ತಗೊಂಬಿ ನಿಮ್ ಮಕ್ಳು. ಅಲ್ಲ, ಒಂದಿಟ್ಟು ಒಳಗೆ ಹೋಗಿ ಹುಳಿ ಬಡಸ್ಕೊಂಡ್ರ ಏನಾಗತ್ತೆ? ನಾವೆಲ್ಲ ಅಲ್ಲೇ ಕುತ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ. ಹೋಗ್ಲಿ, ಗೌರಿ ಅಕ್ಕ ಅಲ್ಲೇ ಕುತ್ಕೊಂಡು ಎಲ್ಲ ಮಾಡ್ತಿದ್ವಿ. ಒಂದ್ ದಿನ ಹಿಂಗ್ ಮಾಡ್ಲಿಲ್ಲ. ಇವ್ರ ನೋಡಕ್ ಆಗಲ್ಲ ನನಗ. ಅದ್ ಹೆಂಗ ಎಲ್ಲ ನಮ್ಮ ಅಕ್ಕಂದ ತಪ್ಪು. ಅವ್ರ ಹೆಂಗ್ ಅಂತಾರ ಹಂಗ್ ಕುಣಿದಾಳ, ಅದಕ್ಕೆ ಚಿಕ್ಕಿ ನನ್ ಕೈ ಹೊಡಿದು ಮಾಡ್ತಿಲ್ಲ. ನನಗೂ ಒಂದ್ ಟೈಮ್ ಬರ್ತೈತಿ, ಮಾಡ್ತೀನಿ. ಅಂಜಲಿ, ಅವ್ರ್ಯಾಕಂಗ ಅಷ್ಟು ಅವಸರ ಹೋದ್ರೆ? ಅಯ್ಯೋ ಅಪ್ಪ, ಏನಿಲ್ಲ, ಕಣ್ಣು ಏನೋ ನೋವು ಆಗ್ತಿದೆ ಅಂತ ಹೋದ್ಲು. ಅಲ್ಲ, ಅಂತದೇನ್ ಮಾಡ್ಲಿ, ಕಣ್ಣು ನೋವಾಗಂತದ. ಒಂದ್ ಸ್ವಲ್ಪ ಒಳಗೋಗಿ ಅಲ್ಲಿ ಹವಾದಾಗ ನಿಂತಾಳ, ಅದಕ್ಕೆ ಅದು ಆಗೈತೆ ಅಂದಿಟ್ಟ. ಅಷ್ಟಕ್ಕ ಇಷ್ಟು ಬೊಂಬಾಟ್ ಮಾಡಿದ್ಲಕ್ಕಿ. ಏನ್ ಮಾಡೋದು, ಎಲ್ಲ ಗೌರಿ ಮಾಡ್ತಿದ್ಲ. ಹಂಗಾಗಿ ಇವ್ರಿಗೆ ಗೊತ್ತಾಕಿದ್ದಿಲ್ಲ. ನೀ ಮಾತ್ರ ಅವ್ರು ಏನ್ ಹೇಳ್ತಾರ ಅದು ಕೇಳ್ಕೊಬೇಡೇನ? ಸರಿಯಪ್ಪ. ಅಪ್ಪ, ನನ್ನ ಕಾಲೇಜಿಗೆ ಫೀ ಕಟ್ಟೋದೈತಪ್ಪ. ಎಷ್ಟವಾ? ಅಪ್ಪ, ನನ್ 65 ಐತಿ, ಸ್ಕಾಲರ್ಶಿಪ್ ಬರ್ತೈತಿ ಮುಂದಿನ ತಿಂಗಳು. ಆಮೇಲೆ ಅದನ್ನ ಕೊಡ್ತೀನಿ. ಒಂದ್ ಸ್ವಲ್ಪ ಲಗುನ ಅರೇಂಜ್ ಮಾಡ್ತೀನಪ್ಪ. ಯಾಕಂದ್ರೆ ಪ್ರಿನ್ಸಿಪಲ್ ಭಾಳ ಬೈಯಾಕತ್ತಾರ, ಕಾಲೇಜ್ ಫೀ ಕಟ್ಲಿಕ್ಕಂದ್ರೆ ಎಕ್ಸಾಮ್ ಇದನ್ನ ಕೊಡಲ್ಲ, ಹಾಲ್ ಟಿಕೆಟ್, ಆಮೇಲೆ ಪ್ರಾಜೆಕ್ಟಿಗೆ ಎಂಟ್ರಿ ಕೊಡ್ಸಲ್ಲ ಅಂತೇಳಿ. ಅದಕ್ಕೆ ಸರಿನವ, ನಾಳೆ ಗೌಡ್ರ ಕಡೆ ಕೇಳ್ತೀನಿ. ಅವ್ರ ಕಡೆ ಎಷ್ಟಂತ ಸಲ ಕೇಳಿ. ಮೊದ್ಲೇನೋ ಕೇಳಾಕ ಏನ್ ಅನಿಸ್ತಿದ್ದಿಲ್ಲ. ಈ ಗೌರಿ ಅವ್ರ ಮನೆ ಹೋದಾಗಿಂದ ಒಂಥರ ಮುಜುಗರ ಅನ್ಸಾಕತ್ತೈತಿ ನನಗೂ. ಹೌದಪ್ಪ, ನಮಗೂ ಹಂಗ ಅನಿಸ್ತೈತಿ. ನಿಂದಷ್ಟು ನಾ ಮತ್ತೆಲ್ಲಾರ ಆಗತ್ತ ನೋಡ್ತೀನಿ. ಇಲ್ಲ ಬೇಡವಾ, ಎಲ್ಲಿ ನೋಡಕ್ ಹೋಗ್ಬೇಡ, ನೀ ಎಲ್ಲಿ ಕೆಲ್ಸಕ್ಕೂ ಹೋಗ್ಬೇಡ. ಚಂದಂಗೆ ಓದಿ ಎಲ್ಲಾರ ಜಾಬ್ ಮಾಡ, ಚಲೋತದಲ್ವ? ಹ್ಞೂನಪ್ಪ. ಆಮೇಲೆ ನಿಂಗೆ ಏನ ಬೇಕಿದ್ರು ಕೇಳು, ಬಸ್ಸಿಗೆ ಹಚ್ಚಲೇನ? ಬೇಡಪ್ಪ, ಬಸ್ಸಿಗೇನು ಬೇಡ, ನಾನು ನಡ್ಕೊಂತ ಬರ್ತೀನಿ. ನನಗೆ ಅದು ವಾಕಿಂಗ್ ಆಗುತ್ತೆ, ಅದೇನು ಬೇಡ. ಆದ್ರೆ ನನ್ನ ಪ್ರಾಜೆಕ್ಟಿಗೆ ಸ್ವಲ್ಪ ರೊಕ್ಕ ಬೇಕು, ಆಮೇಲೆ ಕಾಲೇಜ್ ಫೀ ಬೇಕು ಅಷ್ಟ. ಅದನ್ನ ಹೆಂಗಾರು ಮಾಡಿ ಹೊಂದಿಸ್ಕೊಂಡು ನಂಗೆ ಅಷ್ಟ. ಇದೊಂದು ವರ್ಷಪ್ಪ, ಮುಂದಿನ ವರ್ಷ ನಾನು ಬೆಂಗಳೂರು ಹೋಗಿ ಜಾಬ್ ಮಾಡ್ತೀನಿ. ಅಲ್ಲೇ ಕ್ಯಾಂಪಸ್ ಆದ್ರಂತೂ ಭಾಳ ಚಲೋ ಆಗುತ್ತೆ. ಸರಿನವ, ನೀನು ಓದಿನ ಕಡೆ ಲಕ್ಷ ಕೊಡು. ನಿಮ್ಮ ಅಕ್ಕನ ಕಡೆ ಓದ್ಬಿಡೋದು ಅದೆಲ್ಲ ಮಾಡಕ್ ಹೋಗ್ಬೇಡ. ಅಕ್ಕಿ ಮಾಡಿ ತಪ್ಪು ನೀ ಒಟ್ಟ ಮಾಡಕ್ ಹೋಗ್ಬೇಡ ನೋಡಿ. ಇಲ್ಲಪ್ಪ, ನಾ ಆ ಥರ ಮಾಡಂಗಿಲ್ಲ. ನಾನು ಅಕ್ಕನಷ್ಟು ದಡ್ಡಿ ಅಂತೂ ಅಲ್ಲ, ಎಲ್ಲಾರು ನಂಬ್ಕೊಂತ ಕುಂದ್ರಕ್ಕ. ಸರಿನವ, ನಾನು ಹೋಗಿ ಬರ್ಲಾ, ಗೌಡ್ರ ಮನೆಗೆ ಹೋಗಿ ಬರ್ತೀನಿ ಅಂದಿದ್ದೆ. ಅಪ್ಪ, ನಾ ಏನ್ ಹೇಳ್ತೀನಿ ಅಂದ್ರೆ ಅಕ್ಕನ ಭಾಳ ಜೀವನ ಅನ್ಸಾಗತೈತಿ, ನಾನು ಬರ್ಲ್ಯಾ? ಸರಿ ಬಾರವಾ.